ಬೆದರಿಕೆ ಹಾಕಿರುವಂತ ಆರೋಪದ ಹಿನ್ನೆಲೆಯಲ್ಲಿ ಕೈ ಕತ್ತರಿಸುತ್ತೇವೆ ಎಂದಿದ್ದಂತ ಶಿವರಾಮ್ ವಿರುದ್ಧ ದೂರು ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಕೆಎಸ್ ಶಿವರಾಮ್ ವಿರುದ್ಧ ವಕೀಲೆ ರೇಖಾ ಎಂಬುವರಿಂದ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ಈ ದೂರಿನ ಮೇರೆಗೆ ಜಯಮೃತ್ಯುಂಜಯ ಶ್ರೀ ಬಿಜೆಪಿ ಏಜೆಂಟ್ ಅಂತ ಮಾತನಾಡಿದ್ರು ಶಿವರಾಮ್. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷ ಶಿವರಾಮ್ ಮಾತನಾಡಿದ್ರು ಪಂಚಮಸಾಲಿ ಹೋರಾಟದ ವಿರುದ್ಧವಾಗಿ. ಆ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳು ದೂರು ಕೊಡೋದಕ್ಕೆ ಕಾರಣ ಆಗಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಾತನಾಡಿರುವಂತದ್ದು, ಪಂಚಮಸಾಲಿ ಹೋರಾಟಗಾರರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ದೂರು ಕೊಡಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ಸಂಬಂಧಪಟ್ಟಂಗೆ ಕೇಸ್ ಆಗಿದೆ. ಜಯಮೃತ್ಯುಂಜಯ ಶ್ರೀ ಏನಿದ್ದಾರೆ ಅವರು ಬಿಜೆಪಿಯ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿದ್ರು ಕೆಎಸ್ ಶಿವರಾಮ್. ಬಹಳ ಕೆಟ್ಟದಾಗಿ ಸಮಾಜದ ಕ್ರೂರ ರೂಪದಲ್ಲಿ ಇವತ್ತು ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಕೆಎಸ್ ಶಿವರಾಮ್ ಅಂತ ಆತ ಏನು ಇತ್ತೀಚೆಗೆ ಯಾವುದೋ ಹಿಂದುಳಿದ ವರ್ಗದ ಜಾಗೃತಿ ವೇದಿಕೆ ಅಂತೇನೋ ಕಟ್ಕೊಂಡಿದ್ದಾನೆ ಪುಣ್ಯಾತ್ಮ. ಆತ ಬಾಯಿಗೆ ಬಂದಾಗೆ ನಮ್ಮ ಸಮಾಜದ ಬಗ್ಗೆ ಮಾತಾಡೋದ್ರ ಜೊತೆಗೆ ಮತ್ತು ಪರಮ ಪೂಜ್ಯರುಗಳ ಬಗ್ಗೆ, ನಮ್ಮ ಬಸವಜಯ ಮೃತ್ಯುಂಜಯ ಶ್ರೀಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದೇನೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ವಕೀಲರ ತಂಡ ಏನು ಪಂಚಮಶಾಲಿ, ಲಿಂಗಾಯತ ಪಂಚಮಶಾಲಿ ಮತ್ತು ನಮ್ಮ ಲಿಂಗಾಯತ ಎಲ್ಲ ಪಂಗಡಗಳ ನಮ್ಮ ವಕೀಲರು ಇವತ್ತು ನನ್ನ ಜೊತೆ ಬಂದು ಇವತ್ತು ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.